ಮಾನ್ವಿ ಬಿಜೆಪಿ ಟಿಕೆಟ್ ಗೊಂದಲ 2028ರ ಚುನಾವಣೆಗೆ ನಾನೇ ಅಭ್ಯರ್ಥಿ ಎಂದ ಮಾಜಿ ಶಾಸಕ ಗಂಗಾಧರ ನಾಯಕ. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಮುಂದಿನ ಚುನಾವಣೆಗೆ ನಾನೇ ಅಭ್ಯರ್ಥಿ ಎಂದು ಮಾಜಿ ಶಾಸಕ ಗಂಗಾಧರ ನಾಯಕ ಸ್ಪಷ್ಟವಾಗಿ ಘೋಷಿಸಿದ್ದಾರೆ. ಶಿವನಗೌಡ ನಾಯಕ ಮತ್ತು ಬಿವಿ ನಾಯಕ ಅವರು ಮಾನ್ವಿಗೆ ಬಂದು ಬಿಜೆಪಿ ಮುಖಂಡರಲ್ಲೇ ಗೊಂದಲ ಸೃಷ್ಟಿಸುವುದನ್ನು ಬಿಟ್ಟು ತಮ್ಮದೇ ಕ್ಷೇತ್ರಗಳಾದ ದೇವದುರ್ಗ ಅಥವಾ ಇತರೆಡೆಗೆ ಗಮನ ಹರಿಸಲಿ ಎಂದು ಗಂಗಾಧರ ನಾಯಕ ಕಿಡಿಕಾರಿದ್ದಾರೆ. ತಾನು ದೃಢವಾಗಿ ಪಕ್ಷದಲ್ಲಿದ್ದು ಹೈಕಮಾಂಡ್ ನಿಂದ ತನಗೆ ಟಿಕೆಟ್ ಸಿಗುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಮಾನ್ವಿಯಲ್ಲಿ ಬೇರೆಯವರಿಗೆ ಅವಕಾಶ ನೀಡದಂತೆ ತಡೆಯೊಡ್ಡುವ ರಾಜಕೀಯ ತಂತ್ರಗಳು ನಡೆಯುತ್ತಿವೆ ಎಂದು ಆರೋಪಿಸಿದ್ದಾರೆ. ತಮ್ಮ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ತಮ್ಮೊಂದಿಗಿದ್ದು ಅನಗತ್ಯ ಗೊಂದಲಗಳನ್ನು ಸೃಷ್ಟಿಸಬೇಡಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನ್ವಿ ಮತಕ್ಷೇತ್ರ ಬಿಜೆಪಿಯಿಂದ ಅಭ್ಯರ್ಥಿ ಆಗಕ್ಕೂ ಶತಸಿದ್ಧ ನಡೆಸಿದ್ದೀನಿ. ಬಿಜೆಪಿ ಕೊಟ್ಟರು ಅಭ್ಯರ್ಥಿ ಆಗ್ತೀನಿ, ಕೊಡದಿದ್ರೆ ಅಭ್ಯರ್ಥಿ ಆಗ್ತೀನಿ. ಸೊ ಲಾಸ್ಟ್ ಏನಪ್ಪ ಅಂತಂದ್ರೆ ಅವ್ರು ಏನಪ್ಪ ಅಂದ್ರೆ ಬಂದವರು ಏನಪ್ಪ ಅಂದ್ರೆ ಅಂತ ಸರ್ಕಾರ ಯಾರು ನಮ್ಮ ಮತಕ್ಷೇತ್ರ ಬರ್ತಾನೆ ಮುಸ್ರೆ ನೀರು ಕುಡಿಸ್ತೀನಿ, ಗಟಾರ್ ನೀರು ಕುಡಿಸ್ತೀನಿ ಅಂತ ಹೇಳಿದ್ನಲ್ಲ, ಹಂಗೆ ಗಟಾರ್ ನೀರು ಕುಡಿದು ಹೋಗ್ಬೇಕಾಗ್ತದೆ. ಈಗ ಏನಪ್ಪ ಮಾನ್ವಿ ಮತದಾರರು ಭಾಳ ಜಾಣರಿಗಾರ. ಅವ್ರು ಏನು ಮಾಡೋಕ್ಕೂ 2 ದಿವಸದಾಗ ಮಾಡ್ತಾರೆ. ಹಗಲೆಲ್ಲ ತಿರುಗಾಡೋದಲ್ಲ, ಹೇಳೋದಲ್ಲ. ಅವರು 2 ದಿವಸದಾಗ ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಸೋಲಿಸ್ಬೇಕು ಅಂತೇಳಿ ಮಾನ್ಯ ಮತದಾರ ಕ್ಷೇತ್ರದ ಮತದಾರರಿಗೆ ಗೊತ್ತದ. ಏನಪ್ಪ ಅಂತಂದ್ರೆ ಇವರಿಗೆ ಬಿ ನಾಯಕರಿಗೆ ಮತ್ತು ಶಿವನಗೌಡ ನಾಯಕರಿಗೆ ಏನು ಕ್ಷೇತ್ರಗಳಿಲ್ಲ, ಅವ್ರೇ ಕ್ಷೇತ್ರಗಳು ಇದ್ದಾವೆ. ಎಲ್ಲಿ ಕಳ್ಕೊಂಡಾರ ಅಲ್ಲಿ ಹುಡುಕ್ಬೇಕಪ್ಪ. ಬರೀ ಮಾನವಜಿ ಮಸ್ಕಿ ಇಲ್ಲ, ಏನು ಲಿಂಗಸೂರು ಇಲ್ಲ, ಏನು ಗ್ರಾಮೀಣ ಇಲ್ಲ, ಏನು ರಾಯಚೂರಿಲ್ಲ. ಅವರು ದೊಡ್ಡವರಿದ್ದಾರೆ. ಹಣ ಐತೆ ಅಂತೇಳಿ ಎಲ್ಲಿ ಬೇಕಲ್ಲಿ ಮಾನವಿ ಬಂದು ನಾನಿಂದ ಸರಿಯಲ್ಲ. ಯಾರು ನಮ್ಮ ಮತಕ್ಷೇತ್ರಕ್ಕೆ ಬರಬಾರ್ದು. ಪರರು ಬಂದ ನಮ್ಮ ಮತಕ್ಷೇತ್ರದವರು ಸಹಿಸಂಗಿಲ್ಲ. ಯಾಕೆ ಸಹಿಸಂಗಿಲ್ಲ ಅಂದರೆ, ಹಿಂದಕ್ಕೆ ಅಮರಕೇಡ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾನ್ವಿ ಮತಕ್ಷೇತ್ರಕ್ಕೆ ಬಂದಿದ್ರು. ಆದರೆ ನಮ್ಮವರೆಲ್ಲರೂ ಕೂಡಿ ಬಾಗವಟ್ ಬಸ್ಸಿಗೆ ಒಂದು ಪಕ್ಷೇತರ ನಿಂದಿರಿಸಿ ಗೆಲ್ಲಿಸ್ತಕ್ಕಂಥ ಉದಾಹರಣೆಗಳಿದೆ. ಮೊನ್ನೆ ನಾಯಕರು ಒಲ್ಲದ ಮನಸ್ಸಿನಿಂದ ಅವ್ರಿಗೆ ಇಲ್ಲಿ ಹಾಕಿದ್ರು. ಹೈಕಮಾಂಡ್ ಮ್ಯಾಗ ನನಗೆ ಟಿಕೆಟ್ ಸಿಕ್ಕಿತ್ತು, ಫೈನಲ್ ಆಗಿತ್ತು. ಆದರೂ ನಾಯಕ ನಾನು ಬರೋದಿಲ್ಲ ಅಂತೇಳಿ ಟಿಕೆಟ್ ತಗೊಂಬಂದ್ರೆ ಏನಾಯ್ತು ಹಣ ಬರ ಹೇಳೋಣ, ಸೋತಿಲ್ಲ. ಹಾಗೇ ಆಗ್ತದೆ, ಮತ್ತೆ ಹಾಗೆ ಆಗ್ತದ. ಯಾರು ಬೇರೆ ಪರ ಕ್ಷೇತ್ರದವ್ರನ್ನೇ ಮಾನವ ಕ್ಷೇತ್ರದ ಮತದಾರರು ಒಪ್ಪೋದಿಲ್ಲ. ನಮ್ಮಲ್ಲಿ ಮೊದಲಿಂದ ಬೇರೆ ಕ್ಷೇತ್ರದ ಕ್ಯಾಂಡಿಡೇಟ್ಗಳು ಬಂದು ಅನ್ವರಿ ಬಸವರಾಜಪ್ಪನವ್ರು ಆದ್ಮೇಲೆ ತಿರುಗಿ ಅಮರ್ಕೆ ಡಾಕ್ಟರ್ ಬಂದ್ಮೇಲೆ ಅವ್ರನ್ನ ಸೋಲಿಸಿಕೆ ಆಮೇಲೆ ಬ್ಯಾಗವಟ್ ಬಸನಗೌಡ್ರನ್ನ ಗೆಲ್ಲಿಸಿದಾರೆ. ಎಷ್ಟೇ ಇದ್ರು ಲೋಕಲ್ ಲೀಡರ್ಸ್ನೇ ಇದ್ರೆ ಅದು ಚೆನ್ನಾಗಿರ್ತದೆ. ಒಂದು ಒಳ್ಳೇದು ಕೇಳಕ್ಕಿರ್ತದೆ, ಒಂದು ಕೆಟ್ಟದ್ದು ಕೇಳಕ್ಕಿರ್ತದೆ. ಹಂಗಾಗಿ ನಾವು ಗಂಗಾಧರ ನಾಯಕ ಆದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ಅವರು ಬಿಜೆಪಿ ಬಂದ್ಮೇಲೆ 2,500 ಓಟ್ನಾಗ ಸೋತಾರ. ಅದಾದ್ಮೇಲೆ ಅವ್ರಿಗೆ ಅನ್ಯಾಯ ಆಗ್ಯದ. 2 ಸಲ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಬೇರೆದವ್ರಿಗೆ ಕೊಟ್ರ. ಈಗ ಅವ್ರಿಗೆ ಗಂಗಾಧರ ನಾಯಕ ಕೊಟ್ರೆ ಗೆದ್ದಾರ ಅಂತೇಳಿ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಹೈಕಮಾಂಡಿಗೆ ಕೇಳಕ ಇಚ್ಛೆ ಪಡ್ತೀನಿ. ಅಲ್ಲ ಸರ್, ಏನಂತಂದ್ರೆ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದಂತ ಬಿಜೆಪಿ ಪಕ್ಷವು ಓಟುಗಳನ್ನು ಹೊಂದಿದೆ ಸರ್. ಸುಮಾರು ಕಳೆದ ಬಾರಿ ಕೂಡ 60,000ಕ್ಕಿಂತ ಮೇಲ್ಪಟ್ಟ ಓಟುಗಳು ಬಂದಿದೆ. ಈಗ ಗಂಗಾಧರ ನಾಯಕರು ಕೂಡ 2 ದಶಕದಿಂದ ಬಿಜೆಪಿಯಲ್ಲಿ ಇದ್ದಾರೆ. ಆದ್ರೆ ಇವರು ಸೋಲುವ ಕಾರಣಕ್ಕಾಗಿನೇ ಟಿಕೆಟ್ ತಪ್ತಾ ಇದಾರ ಸರ್? ಅದು ಏನಾಗೈತೆ ಸರ್, ನಮ್ಮಲ್ಲಿ ಕೆಲವೊಬ್ರು ಲೀಡರ್ಗಳು ಗೊಂದಲ ಅದ, ಕಾರ್ಯಕರ್ತರು ಗೊಂದಲ ಇಲ್ಲ. ನಾವ್ ಒಂದ್ಸಲ ಎಲ್ಲಾರು ಶಿವರಾಜ್ ಪಾಟೀಲ್ರು ಜಿಲ್ಲಾಧ್ಯಕ್ಷರಿದ್ದಾಗ ಅವ್ರ ಹತ್ರ ಹೋಗಿದ್ವಿ. ನಿಮ್ಮ ಮಾನ್ವಿ ಕ್ಷೇತ್ರದಂತ ಕಾರ್ಯಕರ್ತರು ನಮಗ್ ಸಿಕ್ಕರೆ ನಾ ಸಾಯತನ ಸೋಲೋದಿಲ್ಲ ಅಂತ ಹೇಳಿದ್ರು ಅವರು. ಅಂತ ಕಾರ್ಯಕರ್ತರು ಮಾನ್ವಿಯಲ್ಲಿದ್ದಾರೆ. ಬಟ್ ಲೀಡರ್ಗಳು ತಲೆ ಗೊಂದಲ ಇದೆ. ಆ ಗೊಂದಲ ಸರಿ ಹೋಗ್ತದಂತ ನಾವ್ ಈ ಸಲ ಭರವಸೆ ಇಟ್ಕೊಂಡ್ವಿ. ಆ ಗೊಂದಲ ಸರಿ ಹೋಗಿ